ಬಿಳಿಚುಕ್ಕಿ ಹಳ್ಳಿ ಹಕ್ಕಿ ಈ ಕನ್ನಡ ಸಿನಿಮಾ ಬಗ್ಗೆ ಯಾಕಿಷ್ಟು ಚರ್ಚೆ? ಬನ್ನಿ ಅದ್ರ ಬಗ್ಗೆ ನೋಡೋಣ. ಈ ಸಿನಿಮಾದ ಮುಖ್ಯ ವಿಷಯನೇ ವಿಟಿಲಿಗೋ ಅಂದ್ರೆ ತೊನ್ನು. ಇದು ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಅಷ್ಟಾಗಿ ಬರ್ದೇ ಇರೋ ಟಾಪಿಕ್. ಇದರ ಡೈರೆಕ್ಟರ್ ಮತ್ತು ಹೀರೋ ಇಬ್ಬರಿಗೂ ಈ ಕಂಡೀಷನ್ ಇದೆ. ಅದಕ್ಕೇನೆ ಸಿನಿಮಾದಲ್ಲಿ ಒಂದು ಸಹಜತೆ ಇದೆ. ಸರಿ, ಹಾಗಾದ್ರೆ ಇದರ ಯುನೀಕ್ ಸಬ್ಜೆಕ್ಟ್, ರಿಯಲಿಸ್ಟಿಕ್ ಟೋನ್ ಮತ್ತೆ ಪರ್ಫಾರ್ಮೆನ್ಸ್ಗಳು ತುಂಬಾನೇ ಚೆನ್ನಾಗಿವೆ. ಅಂದ್ರೆ ಜಾಸ್ತಿ ಮೆಲೋಡ್ರಾಮಾ ಇಲ್ಲ, ತುಂಬಾನೇ ಸೂಕ್ಷ್ಮವಾಗಿ ಸೈಲೆಂಟ್ ಆಗಿ ಕಥೆ ಹೇಳಿದ್ದಾರೆ. ಸಿನಿಮಾದ ಮುಖ್ಯ ಸಂದೇಶವೇ ಆತ್ಮವಿಶ್ವಾಸ ಮತ್ತು ದಯೆ, ಸಮಾಜದಲ್ಲಿರೋ ಮೂಢನಂಬಿಕೆಗಳನ್ನ ಪ್ರಶ್ನಿಸುತ್ತೆ. ಆದ್ರೆ ಸಿನಿಮಾ ಪರ್ಫೆಕ್ಟ್ ಅಂತೇನಿಲ್ಲ, ಇದ್ರಲ್ಲಿರೋ ಕೆಲವು ಮೈನಸ್ ಪಾಯಿಂಟ್ಸ್ ಬಗ್ಗೆನೂ ನೋಡೋಣ. ಮೇನ್ ಕಂಪ್ಲೇಂಟ್ ಅಂದ್ರೆ ಸಿನಿಮಾ ತುಂಬಾನೇ ಸ್ಲೋ ಇದೆ, ಜೊತೆಗೆ ಸ್ಕ್ರೀನ್ ಪ್ಲೇ ಕೂಡ ವೀಕ್ ಇದೆ ಅಂತಾರೆ. ಫಾಸ್ಟಾಗಿ ಹೋಗೋ ಸಿನಿಮಾಗಳನ್ನ ನೋಡೋರ್ಗೆ ಇದರ ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಹೊಡಿಸ್ಬೋದು. ಸೊ ಒಂದು ಕಡೆ ಒಳ್ಳೆ ಐಡಿಯಾ ಇದ್ರೆ ಇನ್ನೊಂದು ಕಡೆ ಎಕ್ಸಿಕ್ಯೂಷನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕಾಣಿಸುತ್ತೆ. ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು? ಸಿನಿಮಾ ನೋಡ್ಬೋದಾ ಬೇಡ್ವಾ? ಜಾಸ್ತಿ ಜನ ಕೊಟ್ಟಿರೋ ರೇಟಿಂಗ್ 5ಗೆ 3 ಸ್ಟಾರ್. ಇದೊಂದು ತುಂಬಾನೇ ಮೃದು ಮತ್ತು ಅರ್ಥಪೂರ್ಣ ಸಿನಿಮಾ. ವಿಷಯವನ್ನ ಸೂಕ್ಷ್ಮವಾಗಿ ನಿಭಾಯಿಸಿದ್ದಾರೆ. ಅಂದ್ರೆ ಈ ಸಿನಿಮಾ ಆಕ್ಷನ್ ಬಗ್ಗೆ ಅಲ್ಲ, ಬದಲಿಗೆ ಆಂತರಿಕ ಶಕ್ತಿಯ ಬಗ್ಗೆ ಮಾತಾಡುತ್ತೆ. ಸೊ ಮೆಸೇಜ್ ಓರಿಯೆಂಟೆಡ್ ಎಮೋಷನಲ್ ಸಿನಿಮಾ ಇಷ್ಟಪಡೋರಿಗೆ ಇದು ಒಳ್ಳೆ ಚಾಯ್ಸು. ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ: ಒಂದು ಸಿನಿಮಾಗೆ ಸ್ಪೀಡ್ ಮುಖ್ಯನಾ ಅಥವಾ ಅದರ ಸೋಲ್ ಮುಖ್ಯನಾ?